ಅದ್ಯಾಕೋ ಕಾಣೆ ರಾತ್ರಿಯೆಲ್ಲ ಓದಿ ಓದಿ ಕಲ್ತಿದ್ದ 4 ಲೈನ್ಸ್ ಮರೆತೇ ಹೋಗಿತ್ತು. ಅವಳ ಕಣ್ಣೆ ಅಂಥದ್ದು, ಒಂದು ಕ್ಷಣ ದಿಟ್ಟಿಸಿದರೆ ಸಾಕು ಎಲ್ಲ ಮರೆಯುವಳವು. ಲೇ ಹುಡುಗಿ ಕೇಳಿಲ್ಲಿ, ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ನಂಗೆ ಗೊತ್ತಿತ್ತು ನೀನೇ ಅಂತ. ಏನು ಗುರು ನೀನು? ಅಲ್ಲ ಗುರು, ಎಲ್ಲೋಗಿದ್ದೆ? ನ್ಯೂ ಇಯರ್ ಆದಾಗಲಿಂದ ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಮನೇಲೆಲ್ಲ ಓಕೆ ತಾನೆ? ಎಲ್ಲ ಇಲ್ಲೇ ಕೇಳ್ತೀಯಾ? ಬಾ ಹೊರಗೆ ಹೇಳ್ತೀನಿ. ಏನಾಯ್ತು? ನಂದಿನಿ. ನಂದಿನಿ ಯಾರು? ಕೂಲ್ ಕೂಲ್. ಹೇಳಲೇ. ಹೇಳೋವರೆಗೂ ತಡ್ಕೊಳ್ಳಲ್ಲ. ಹೇಳ. ಮಳೆಗಾಲದ ಒಂದು ಸಂಜೆ ಕ್ರಿಕೆಟ್ ಆಡಬೇಕಾದ್ರೆ ಬೇಡ ಅಂದ್ರೂ ಬರೋ ಬಡ್ಡಿ ಮಗನ ಮಳೆ ಇವತ್ತು ಕೈ ಎತ್ತಿತ್ತು. ಒಂದೇ ಕೊಡೆ ಒಳಗೆ ನಾನು ಅವಳು ವಾಕ್ ಹೋಗೋದಂದ್ರೆ ಸುಮ್ಮನೆ ನೆನೆಸ್ಕೊಂಡ್ರೆ ಹಾರ್ಟ್ ಒಳಗೆ ತುಂತೂರು ಮಳೆ. ಯಾವುದಕ್ಕೂ ಇರಲಿ ಅಂತಾನೆ ಒಂದು ಕೊಡೆ ತಂದಿದ್ದೆ. ಮಳೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮನಸ್ಸೊಳಗೆ. ತಿರುಗಿ ನೋಡಿದಳು. ನಂದಿನಿ ಸ್ವಲ್ಪ ಆಗಲ್ಲ ಕಣ್ಣು, ಕಾಡಿಗೆ ಸ್ವಲ್ಪ ಜಾಸ್ತಿನೇ ಬಡಿದಿದ್ದಾಳೆ ಅನ್ನುವಷ್ಟು ಕಪ್ಪು. ಹಣೆಯ ಮಧ್ಯೆ ಇರುವ ಬಟ್ಟು ಅವಳ ಅಂದಾನ ಇನ್ನೂ ಹೆಚ್ಚಿಸ್ತಿತ್ತು.
ಅವಳ ಮುಗ್ಧ ಮುಖವನ್ನು ನೋಡುತ್ತಾ ಅರೆಕ್ಷಣ ಮೌನಿಯಾಗಿದ್ದೆ. ಮಾತಾಡೋಕ್ಕಾಗ್ತಿಲ್ವೇ? ಅಯ್ಯೋ ದೇವ್ರೇ, ಪರಿಚಯ ಆಗಿ ಇನ್ನೂ 1 ತಿಂಗಳಾಗಿಲ್ಲ, ಪ್ರಪೋಸ್ ಮಾಡಿದ್ರೆ ಚಪ್ಪಲಿ ಹೊಡಿಯಲ್ವಾ? ನಿನ್ನ ಯಾವತ್ತಾದ್ರೂ ಕತ್ತಲಲ್ಲಿ ಕಳ್ಕೊಂಡ್ರೆ ನಾನು ನಿನ್ನ ಬೆಳಕಾಗಿ ದಾರಿ ತೋರಿಸ್ತೀನಿ. ನನ್ನ ಮಗಂದು ಇವಾಗ ನೆನಪಾಗ್ತಾ ಇದೆ. ನೋಡು ರಾಜ್, ಆ ದೇವರು ಒಂದು ಹುಡುಗಂಗೆ ಒಂದು ಹುಡುಗಿನ ಸೃಷ್ಟಿ ಮಾಡಿರ್ತಾನಂತೆ. ಕೆಲವೊಮ್ಮೆ ಲೆಕ್ಕ ಮಿಸ್ ಆಗ್ಬೋದು, ಬಟ್ ನನಗಂತೂ ಅವಳೇ ನನಗೆ ದೇವ್ರು ಸೃಷ್ಟಿ ಮಾಡಿರೋ ಹುಡುಗಿ ಅನ್ನಿಸ್ತು. ಕಣ್ಣು ಕುಕ್ಕುವ ಹೆಡ್ಲೈಟ್ಸ್ಗಳು, ಮಿರಿ ಮಿರಿ ಎನ್ನುವ ನಕ್ಷತ್ರಗಳಂತೆ, ಕಿವಿಗಡಗಿಚ್ಚುವ ಹಾರನ್ ಸೌಂಡ್ಗಳು ಯಾವುದೋ ಹಾಡಿನಂತೆ ಮಧುರವಾಗಿ ಕೇಳಿಸ್ತಿತ್ತು. ಕಾರಣ ಪಕ್ಕದಲ್ಲಿರೋದು ಹುಡುಗಿ. ಕಣ್ಣಲೇ ಹೇಳಿದೆ ಈ ಹೃದಯದ ಭಾವನೆ, ನನ್ನ ಪ್ರೀತಿ ಹೇಗೆ ವರ್ಣಿಸಲಿ? ಕೇಳು ನನ್ನ ರಸಿಯೇ, ಹೃದಯ ಒಳಗೆ ನೆಡುಗಿದೆ ಮೆಲ್ಲನೆ, ತೋರದೆ ಕಾಣದ ಪ್ರೀತಿ ಕೊಟ್ಟಿದೆ ಸೂಚನೆ. ಅಷ್ಟುದ್ದ ವಾಕಲ್ಲೂ ನಾನು ಅವಳ ಹತ್ರ ಜಾಸ್ತಿ ಏನು ಮಾತಾಡಿರಲಿಲ್ಲ, ಬರೀ ಕಂಗಳದೆ ಸಂಭಾಷಣೆ. I wanna tell you something. I love you, Nandini. Will you marry me? ನಿನ್ನ ಯಾವತ್ತಾದ್ರೂ ಸಮುದ್ರ ಮಧ್ಯೆ ಕಳ್ಕೊಂಡ್ರೆ 7 ಸಮುದ್ರ ದಾಟರೂ ಸರಿ, ನಾನು ನೀನು ಹುಡ್ಕೊಂಡು ಬರ್ತೀನಿ. ನಾನು ನಿನ್ನೆಷ್ಟು ಇಷ್ಟಪಡ್ತಿದ್ದೆ ಅಂತ ನೀನು ಮರೆತರೂ ಪರವಾಗಿಲ್ಲ, ಪ್ರತಿದಿನ ನಾನು ನಿಂಗೆ ಜ್ಞಾಪಿಸ್ತೀನಿ.
ಒಟ್ಟಿನಲ್ಲಿ ನಿನ್ನ ಟೋಟಲ್ ಜವಾಬ್ದಾರಿ ನಂದು. ಅವಳು ಯಾವ ಮ್ಯಾಜಿಕ್ ಕಲ್ತಿದ್ಲೋ ಏನೋ, ಮೋಸ್ಟ್ಲಿ ವಶೀಕರಣ ಅಂದರೆ ಅದೇ ಅನಿಸುತ್ತೆ. ಬರಲಿ, ಪರವಾಗಿಲ್ಲ. ಇನ್ನೇನು ಮೊದಲ ಚುಂಬನ ಆಗುವುದರಲ್ಲಿತ್ತು. ಬಡ್ಡಿ ಮಗ ಮಳೆರಾಯ ವಿಲನ ಆಗೇ ಬಿಟ್ಟ. ಕೊಡೆ ತಂದಿದ್ದು ಯೂಸ್ ಆಯಿತು, ಅದು ಬೇರೆ ಮಾತು. ಅದೆಷ್ಟು ದೂರ ಹೋದ್ವೋ ಏನೋ, ಲೆಕ್ಕ ಹಾಕೋಕ್ಕೆ ಟೈಮೇಲಿತ್ತು. ಬಟ್ ಎಲ್ಲ ನೆನಪುಗಳನ್ನು ಪುಟ ಸೇರಿಸಿಡೋ ದಿನ ಬಂದೇ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅವತ್ತು January 1st. ಸೂರ್ಯ ಹುಟ್ಟಿದ ಲೇಟೋ ಅಥವಾ ನಾನು ಎದ್ದಿದ್ದು ಲೇಟೋ, ಒಟ್ಟಿನಲ್ಲಿ ಮಧ್ಯಾಹ್ನ ಆಗಿತ್ತು. ರಾತ್ರಿ ಕುಡಿದ ಎಣ್ಣೆಯ ಮತ್ತೋ ಅಥವಾ ಅವಳ ಕಾಲ್ ಮತ್ತೆ ಬಂತು. ಏನೋ ಅಪ್ಪ, ಹ್ಯಾಂಗ್ ಓವರ್ ಅಂತೂ ಸಾಕಾಗಿತ್ತು. ಒಂದೆರಡು ಕಸ್ಟಮರ್ ಕೇರ್, ಉಳಿದಿದ್ದು ನನ್ನವಳ ಫ್ರೆಂಡ್ದು. ಮೋಸ್ಟ್ಲಿ ನ್ಯೂ ಇಯರ್ ವಿಶ್ ಮಾಡೋಕ್ಕಿರಬೇಕು ಅಂದ್ಕೊಂಡೆ. ಬಟ್ ನಮ್ಮ ಹುಡುಗಿದು ಒಂದೇ ಒಂದು ಫೋನ್ ಇಲ್ಲ. ಅಟ್ಲೀಸ್ಟ್ ಮೆಸೇಜ್ ಅದೂ ಇಲ್ಲ. ಮನಸ್ಸೇನೋ ಕೆಡಬಯಸ್ತು. ಟೆನ್ ಟೈಮ್ಸ್ ಡಯಲ್ ಮಾಡಿದೆ, ನೋ ಯೂಸ್. ಮಂಜುನಾಥ್ ಹಾಸ್ಪಿಟಲ್, ಆಕ್ಸಿಡೆಂಟ್. ಅಷ್ಟು ಬಿಟ್ಟರೆ ಬೇರೇನೂ ಕೇಳಿಸ್ಲಿಲ್ಲ. ಅರ್ಧ ಗಂಟೆಯಲ್ಲಿ ಹಾಸ್ಪಿಟಲ್ನ ಒಳ ರೂಮಲ್ಲಿದ್ದೆ. ಏನಾಯಿತು, ಹೇಗಾಯಿತು, ಯಾಕಾಯಿತು ಕೇಳಬೇಕು ಅಂತ ಅನ್ನಿಸ್ಲೇ ಇಲ್ಲ.
ನಿನ್ನ ನೀನು ಯಾವತ್ತಾರು ಸಮುದ್ರ ಮಧ್ಯೆ ಕಳ್ಕೊಂಡ್ರೆ 7 ಸಮುದ್ರ ದಾಟಾರು ಸರಿ, ನಾನು ನೀನು ಹುಡ್ಕೊಂಡು ಬರ್ತೀನಿ. ನಿನ್ನ ನೀನು ಯಾವತ್ತಾರ ಕತ್ತಲ್ಲಿ ಕಳ್ಕೊಂಡ್ರೆ ನಾನು ನಿನ್ನ ಬೆಳಕಾಗಿ ದಾರಿ ತೋರಿಸ್ತೀನಿ. ಯು ವಿಲ್ ಆಲ್ವೇಸ್ ಹ್ಯಾವ್ ಮೈ ಶೋಲ್ಡರ್ ಬೇಬಿ ವೆನ್ ಯು ಕ್ರೈ. ನಾನು ನಿನ್ನ ಎಷ್ಟು ಇಷ್ಟಪಡ್ತಿದ್ದೆ ಅಂತ ನೀನು ಮರೆತರೂ ಪರವಾಗಿಲ್ಲ, ಪ್ರತಿದಿನ ನಾನು ನಿಂಗೆ ಜ್ಞಾಪಿಸ್ತೀನಿ. ನನಗರಿವಿಲ್ಲದಂತೆ ಬಂದಿದ್ದವು ಮರೆತ ಎಲ್ಲ ಸಾಲುಗಳು. ಛೇ, ಸೋ ಸ್ಯಾಡ್. ಸಾಕು ಬಿಡೋ ಡವ್ ಮಾಡಿದ್ಲೆ. ಹೋಗ್ಲಿ, ಇದೆಲ್ಲ ಯಾವಾಗಾಯ್ತು? ಕ್ರಿಕೆಟ್ ಆಡ್ಬೇಕಾರೆ ನಂಗೆ ಅವಾಗ ಹೊಟ್ಟೆನೋ ಬರೋದಲ್ಲ ಮಗ, ಅದಕ್ಕೆ ಮಗ. ಅಣ್ಣ, ನಿಮ್ಮ ಹುಡುಗಿ ಫೋಟೋನಾದ್ರೂ ತೋರಿಸೋಣ. ನೀವೇನಿದ್ರು ಅವಳನ್ನ ನೋಡೋದು ನಮ್ಮಿಬ್ಬರು ಮದುವೆ ದಿನಾನೇ, ಅಲ್ಲಿವರೆಗೂ ನಾನು ಯಾರಿಗೂ ಸಿಗಲ್ಲ, ಅದನ್ನೇ ಹೇಳೋಗೋಣ ಅಂತ ಬಂದೆ. ಯಾಕೋ? ಮದುವೆ ದಿನ ತುಂಬ ಹತ್ರ ಇದೆ, ನಾನಿನ್ನೂ ಲವ್ ಮಾಡೋದು ಬಾಕಿ ಇದೆ. ಬರಲಾ? ಸಿ ಯು. ಮದ್ವೆನಾ? ಹತ್ರನಾ? ಏನಾಯ್ತು ನಿಂಗೆ? ಸರಿ, ಒಂದು ಟೀ ಆದ್ರೂ ಕೊಡ್ಸು ಗುರು. ಹೋಗಲ್ಲ.